ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗ್ಗೋರ್ಪು. ಯಾರೂ ಸಹ ಊಹಿಸಲಾರದ್ದು ನಿನ್ನೆ ರಾತ್ರಿ ನಡೆದಿದೆ. ಶಿವರಾತ್ರಿಯ ದಿನ ನಡೆದಿದೆ. ಆ ರಾತ್ರಿಯಲ್ಲಿ ಏನಾಯಿತು ಆ ಸಂಜೆ ಹೊತ್ತಲ್ಲಿ ಅಥವಾ ಇಡೀ ರಾತ್ರಿ ಆರಂಭಕ್ಕೂ ಮೊದಲು ಅಂದರೆ ಡಿ.ಕೆ. ಶಿವಕುಮಾರ್ ಎದುರುಗಡೆ ಕಾಂಗ್ರೆಸ್ಸನ್ನು ಯಾರಾದರೂ ಹಿಗ್ಗ ಜಾಡಿಸೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ಜಾಡಿಸಿದರೆ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಎರಡೂ ಪ್ರಮೇಯಗಳು ಸಾಧ್ಯ ಇದೆ ಅಂತ ನಿನ್ನೆ ರಾತ್ರಿ ನಮಗೆ ಓಪನ್ ಆಗಿ ಗೊತ್ತಾಯಿತು. ಸ್ಥಳ ಯಾವುದು ಅಂದರೆ ಕೊಯಂಬತ್ತೂರು, ತಮಿಳುನಾಡಿನ ಕೊಯಂಬತ್ತೂರು. ಜಗ್ಗಿ ವಾಸುದೇವ್ ನಡೆಸಿಕೊಡುವಂತಹ ಸೋಕಾಲ್ಡ್ ಸದ್ಗುರು ನಡೆಸಿಕೊಡುವಂತಹ ಮಹಾಶಿವರಾತ್ರಿ ಮಹೋತ್ಸವ. ಪ್ರತಿ ವರ್ಷ ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಅವರೆಲ್ಲರನ್ನು ಕೂರಿಸ್ಕೊಂಡು, ದೇಶ ವಿದೇಶದಿಂದ ಬಂದವರನ್ನೆಲ್ಲ ಕೂರಿಸ್ಕೊಂಡು ಈ ಜಗ್ಗಿ ವಾಸುದೇವ್ ಅನ್ನುವಂತಹ ವ್ಯಕ್ತಿ ಒಂದಷ್ಟು ನೃತ್ಯ ಮಾಡಿ ಏನೇನೋ ಮಾಡಿ ಆ ರಾತ್ರಿಯನ್ನು ಒಂದಷ್ಟು ಮನರಂಜನಾತ್ಮಕವಾಗಿ ನಡೆಸ್ಕೊಡ್ತಾರೆ. ಆ ಕಾರ್ಯಕ್ರಮಕ್ಕೆ ನಿನ್ನೆ ಕರ್ನಾಟಕದ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಬಂಡೆ ಅಂತ ಕರೆಸಿಕೊಳ್ಳುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ದರು. ಅವರು ಹೇಳಿದ್ದು, ಜಗ್ಗಿ ವಾಸುದೇವ್ ನಮ್ಮ ಮನೆಗೆ ಬಂದರು, ಸದ್ಗುರು ನನ್ನ ಮನೆಗೆ ಬಂದರು, ನನಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಹೋಗ್ತಿದ್ದೇನೆ. ಸರಿ, ಅದು ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ. ಅದರಲ್ಲಿ ಎರಡು ವಿಶೇಷ ಏನು ಅಂದರೆ, ಒಂದು, ಅಲ್ಲಿಗೆ ಅಮಿತ್ ಶಾ ಸಹ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಸಹ. ಆ ಕಡೆ ಅಮಿತ್ ಶಾ, ಈ ಕಡೆ ಡಿ.ಕೆ. ಶಿವಕುಮಾರ್ನ ಮಧ್ಯದಲ್ಲಿ ಜಗ್ಗಿ ವಾಸುದೇವ್ ಕೂತ್ಕೊಂಡಿದ್ದಿತ್ತು. ಆಮೇಲೆ ಅಮಿತ್ ಶಾರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಜಗ್ಗಿ ವಾಸುದೇವ್ ಕಾಂಗ್ರೆಸ್ಸನ್ನು ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ಒಂದಲ್ಲ ಆರೋಪ ಹೊರಿಸಿದ್ದು, ಒಂದಲ್ಲ ಎರಡಲ್ಲ, ಇಷ್ಟು ನಡೀತಿದ್ರೆ ಡಿ.ಕೆ. ಶಿವಕುಮಾರ್ ಸೈಲೆಂಟಾಗಿ ಅಲ್ಲಿ ಕೂತಿದ್ರು. ಏನೇನು ಆರೋಪ ಮಾಡಿದ್ದು ಜಗ್ಗಿ ವಾಸುದೇವ್ ನಿನ್ನೆ ರಾತ್ರಿ ಕಾಂಗ್ರೆಸ್ಸಿನ ಮೇಲೆ? ಕಾಂಗ್ರೆಸ್ ಹೆಸರು ತಗೊಳ್ಳಿಲ್ಲ ಸರಿ, ಆದರೆ ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು ಯಾರನ್ನ ಬೈತಾ ಇರೋದು ಅಂತ. ಅಮಿತ್ ಶಾನ ಹೊಗಳುವ ಭರದಲ್ಲಿ ಅಮಿತ್ ಶಾನ ವಲ್ಲಭಾಯ್ ಪಟೇಲ್ಗೆ ಹೋಲಿಸ್ಕೊಂಡು ಆ ಕಾಲದಲ್ಲಿ ವಲ್ಲಭಾಯ್ ಪಟೇಲ್ ದೇಶವನ್ನು ಒಗ್ಗೂಡಿಸಿದ್ರು. ಈಗ ಈ ವ್ಯಕ್ತಿ ಅಮಿತ್ ಶಾ ದೇಶದ ಗೃಹ ಮಂತ್ರಿಯಾಗಿ ಏನೆಲ್ಲ ಮಾಡಿದ್ದಾರೆ ದೇಶದಲ್ಲಿ, ಅಬ್ಬಬ್ಬಬ್ಬಬ್ಬ ಅಂತ ಒಂದು ಕಡೆ. ಅದಾದರೂ ಓಕೆ. ಆ ನಂತರ ಹೇಳಿದಂತಹ ಮಾತುಗಳು ಇದಾವಲ್ಲ, ಎತ್ತಿದ ಮಾತುಗಳು ಒಂದೊಂದನ್ನೇ ವಿವರಿಸ್ತೀನಿ. ಒಂದಷ್ಟು ವಿಶೇಷವಾದಂತಹ ಮಾತುಗಳು. ಕಾಶ್ಮೀರದ ಬಗ್ಗೆ ಪರೋಕ್ಷವಾಗಿ ಹೇಳಿ ಹಿಂದಿನ ಸರ್ಕಾರಗಳು ನಾನ್ಸೆನ್ಸ್ ಏನೂ ಮಾಡಿರಲಿಲ್ಲ. ಈ ದೇಶದಲ್ಲಿ ಯಾರ್ಯಾರೋ ಉಗ್ರವಾದಿಗಳೆಲ್ಲ ಒಂದು ಸರ್ಕಾರ ನಡೆಸ್ಕೊಂಡಿರ್ತಿದ್ರು, ಆ ಹತೋಟಿಯಲ್ಲಿ ಇಟ್ಕೊಂಡಿದ್ರು ಆ ಭೂಪ್ರದೇಶವನ್ನು. ಈಗ ನಮ್ಮ ಅಮಿತ್ ಶಾ ಬಂದು ಅದಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈಗ ಕಾಶ್ಮೀರಕ್ಕೆ ಹೋಗಿ ನಾನು ಗಾಲ್ಫ್ ಆಡಬಹುದು, ಆಹ್ವಾನನೂ ಬರ್ತಾ ಇದೆ, ಯಾವಾಗ ಬೇಕಾದರೂ ಹೋಗ್ತೀನಿ. ಅಮಿತ್ ಶಾ ಯಾವಾಗ ಹೋಗು ಅಂದರೆ ಅವಾಗ ಹೋಗ್ತೀನಿ. ಅಷ್ಟು ಶಾಂತಿಪೂರ್ವಕವಾಗಿ ಅಲ್ಲಿ ವಾತಾವರಣ ಬದಲಾಗಿದೆ. ಈ ಹಿಂದಿನ ಸರ್ಕಾರಗಳು ಐತಿಹಾಸಿಕ ತಪ್ಪುಗಳನ್ನು ಮಾಡಿತು. ಹಿಂದಿನ ಸರ್ಕಾರ ಯಾರ್ದು? ಕಾಂಗ್ರೆಸ್. ಆಮೇಲೆ ಈ ಹಿಂದೆ ಇದ್ದಂತಹ ಸರ್ಕಾರದಲ್ಲಿ ಪ್ರತಿ ತಿಂಗಳು ಒಂದೊಂದು ಬಾಂಬ್ ಬ್ಲಾಸ್ಟ್ ಆಗೋದು. ಬೆಂಗಳೂರಂತೆ, ಹೈದರಾಬಾದ್ ಅಂತೆ, ಮುಂಬೈ ಅಂತೆ, ಒಂದೊಂದು ತಿಂಗಳು ನೆಕ್ಸ್ಟ್ ಎಲ್ಲಿ ಅನ್ನೋ ರೀತಿಯಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಅವರು ಬ್ಲಾಸ್ಟ್ ಮಾಡ್ತಾಯಿದ್ರು. ಈ ಕಳೆದ 10-11 ವರ್ಷದಿಂದ ಒಂದು ಬಾಂಬ್ ಬ್ಲಾಸ್ಟು ನಡೆದಿಲ್ಲ. ಅಮಿತ್ ಶಾ ಅಂತವರ ಕೈಯಲ್ಲಿ ಅದು ಇದೆ, ಸೆಕ್ಯೂರಿಟಿ ಇದೆ, ಹಾಗಾಗಿ ನಾವು ಸುರಕ್ಷಿತವಾಗಿದ್ದೀವಿ. ಎಗೇನ್ ಡಿ.ಕೆ. ಶಿವಕುಮಾರ್ ಅಲ್ಲಿ ಎದುರುಗಡೆ ಕೂತಿದ್ದಾರೆ. ಎದುರುಗಡೆನೆ, ದೂರ ಅಲ್ಲ, ಫ್ರಂಟ್ ರೋ. ಇನ್ನು ಈ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಹೋಗೋದಕ್ಕಿಂತ ಮೊದಲೇನೆ ಎಲ್ಲರಿಗೂ ಗೊತ್ತಿರುವಂತಹದ್ದು, ಜಗ್ಗಿ ವಾಸುದೇವ್ ಪಕ್ಕ BJP ವ್ಯಕ್ತಿ, ಪಕ್ಕ ಮನುವಾದಿ, ಪಕ್ಕ RSS ವ್ಯಕ್ತಿ. ಅವರು ಮಾಡುವ ಪ್ರತಿಯೊಂದನ್ನು ಬೆಂಬಲಿಸುವ ವ್ಯಕ್ತಿ, ಪ್ಲಸ್ ಕಾಂಗ್ರೆಸ್ಸಿನ ಅತ್ಯುನ್ನತ ನಾಯಕ. ಬೇರೆ ಯಾರಾದರೂ ರಾಹುಲ್ ಗಾಂಧಿ ಅಂತ ಹೆಸರು ತೆಗೆದ್ರೇನೆ ಡಿ.ಕೆ. ಶಿವಕುಮಾರ್ ಉರಿದು ಬೀಳ್ತಾರೆ. ಅಂಥ ರಾಹುಲ್ ಗಾಂಧಿಯ ಬಗ್ಗೆ ಜಗ್ಗಿ ವಾಸುದೇವ್ ಈ ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗಳನ್ನು ನೋಡಿದ ನಂತರವೂ ಸಹ ಜಗ್ಗಿ ವಾಸುದೇವ್ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ತಗೊಂಡು ಆ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಬೇಕಾಗಿತ್ತ. ರಾಹುಲ್ ಗಾಂಧಿ ಅಂದರೆ ಯಾರು? ಆ ವ್ಯಕ್ತಿ ಏನು ಮಾತಾಡ್ತಾರೋ ಅರ್ಥನೇ ಇರಲ್ಲ, ನನಗಂತೂ ಅರ್ಥ ಆಗಲ್ಲ. ರಾಹುಲ್ ಗಾಂಧಿಯ ಬಗ್ಗೆ ಜಗ್ಗಿ ವಾಸುದೇವ್ ಹೇಳಿದಂತಹ ಹೇಳಿಕೆ ಇದು.
ಜಗ್ಗಿ ವಾಸುದೇವ್ ಹಾಗೆ ಹೇಳಿತ್ತು. ರಾಹುಲ್ ಗಾಂಧಿಗೆ ಮೆಚುರಿಟಿ ಇಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಇನ್ನೊಂದು ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿಯ ಬಗ್ಗೆ ಜಗ್ಗಿ ವಾಸುದೇವ್. ಈ ಕಡೆ ರಾಹುಲ್ ಗಾಂಧಿಯ ಬಗ್ಗೆ ಈ ರೀತಿ ಮನಸ್ಥಿತಿ ಹೊಂದಿದ್ದಂತಹ ವ್ಯಕ್ತಿ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ನಿರಂತರವಾಗಿ ಟೀಕೆ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಕರೆದರೆ ಹೋಗಿದ್ದು ಯಾಕೆ? ಅಷ್ಟು ಮಾತ್ರನ, ಈ ಜಗ್ಗಿ ವಾಸುದೇವ್ ಅನ್ನುವಂತಹ ವ್ಯಕ್ತಿ ಮೇಲೆ ಇರುವಂತಹ ಆರೋಪಗಳೆಂಥವು. ಹೆಂಡತಿಯ ಕೊಲೆ ಮಾಡಿರುವ ಆರೋಪನೂ ಇತ್ತು. ಇನ್ನು ಭೂಮಿ ಲೂಟಿ ಮಾಡೋದು, ರೌಡಿಸಮ್ ಮಾಡೋದು, ಗುಂಡಗಿರಿ ಮಾಡೋದು, ಹೆದರ್ಸೋದು, ಬೆದರ್ಸೋದು, ಆಶ್ರಮದಲ್ಲಿ ಒಂದಷ್ಟು ಸಾವುಗಳು, ಮಿಸ್ಸಿಂಗು ಎಲ್ಲ ಇದೆ. ಇಶಾ ಫೌಂಡೇಶನ್ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದಾವೆ. ಕಾಡನ್ನು ಕಬಳಿಸಿರುವಂತಹ ಆರೋಪಗಳಿದೆ. ಕಾವೇರಿ ಹೆಸರಿನಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿ ಮೋಸ ಮಾಡಿರೋ, ಸಾರ್ವಜನಿಕರಿಗೆ ದ್ರೋಹ ಬಗೆದಿರೋ ಕೇಸುಗಳಿದ್ದಾವೆ. ಇಷ್ಟೆಲ್ಲ ಇರುವಂತಹ ವ್ಯಕ್ತಿ ಪ್ಲಸ್ ಕಾಂಗ್ರೆಸ್ ವಿರೋಧಿ ಪ್ಲಸ್ ರಾಹುಲ್ ಗಾಂಧಿಯನ್ನು ಇಮ್ಮೆಚ್ಯೂರು, ಆ ಮನುಷ್ಯ ಮಾತಾಡೋದು ಏನೋ ಅರ್ಥನೇ ಆಗಲ್ಲ, ಏನೋ ಒಂದು ಮಾತಾಡ್ತಿರ್ತಾರೆ ಆ ವ್ಯಕ್ತಿ ಅಂತ ಹೇಳುವಂಥದ್ದು. ಇಷ್ಟೆಲ್ಲ ಇರಬೇಕಾದರೂ ಸಹ ಡಿ ಕೆ ಶಿವಕುಮಾರ್ ಹೋಗಿದ್ದು ಯಾಕೆ? ಅದು ಕೂಡ ತನ್ನನ್ನು ಜೈಲಿಗೆ ಕಳಿಸಿದ ಅಮಿತ್ ಶಾ ಹೋಗುವ ಕಾರ್ಯಕ್ರಮಕ್ಕೆ. ಅಮಿತ್ ಶಾ ಪಕ್ಕದಲ್ಲಿ ಕೂರಬೇಕಾದ ಸನ್ನಿವೇಶ ಬರುತ್ತೆ ಅಂತ ಗೊತ್ತಿದ್ರು ಸಹ ಹೋಗಿದ್ದು ಯಾಕೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯವನ್ನು ಒಂದಷ್ಟು ಅರ್ಥ ಮಾಡ್ಕೋಬೇಕು. ಏನಾಗಿದೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ? ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಬೇಕು ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಏನೋ ಬೇರೆ ರೀತಿಯ ವಾತಾವರಣ ಇದೆ. ಆ ವಾತಾವರಣ ಕಾಂಗ್ರೆಸ್ಸಿನ ವಿರುದ್ಧ ಇದೆ. ಈಗ ಸಿದ್ದರಾಮಯ್ಯನವರು ಬಿಟ್ಟು ಕೊಡದೆ ಹೋದರು. 2028ಕ್ಕಾದರೂ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತಂದರೆ ನಾನು ಮೃದು ಹಿಂದುತ್ವದ ಕಡೆಗೆ ವಾಲಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ಗೆ ಮೃದು ಹಿಂದುತ್ವ ಫಾಲೋ ಮಾಡಬೇಕು ಅನ್ನುವಂತಹ ಮನಸ್ಸು ಬಂದಾಗಿದೆ. ಆ ಕಾರಣಕ್ಕಾಗಿಯೇ ಈ ಹಿಂದೆ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಆದರೆ ಈಗ ದೇವಸ್ಥಾನಗಳಿಗೆ ಹೋಗೋದು, ಅದು ಎಲ್ಲ ಕಡೆ ಪ್ರಚಾರ ಆಗೋ ಹಾಗೆ ನೋಡ್ಕೊಳ್ಳೋದು, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ಟು ಬರೋದು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ, ಉದ್ಯೋಗ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿ ಟೀಕೆ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷ ಆ ಮಾತು ಮಾತಾಡ್ತಿದ್ರೆ, ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಎ ಹಿಂದೂ ಅಂತ ಹೇಳ್ತಾರೆ. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ, ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡ್ತೀನಿ, ಅದರ ಫೋಟೋಸನ್ನು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋ ಹಾಗೆ ನೋಡ್ಕೊಳ್ತೀನಿ. ಇಂತಹ ನಡವಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಯಾಕಂದರೆ 2028ಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂದರೆ, ಅದಕ್ಕಿಂತ ಮೊದಲೇ CM ಆದರೂ ಆಗದೆ ಹೋದರೂ ಸಹ 2028ಕ್ಕೆ ಅಧಿಕಾರಕ್ಕೆ ವಾಪಸ್ ಬರಬೇಕಾದ್ರೆ, BJPಗೆ ಟಕ್ಕರ್ ಕೊಡಬೇಕಾದ್ರೆ ತಾನು ಒಂದಷ್ಟು ಹಿಂದುತ್ವದ ಮತಗಳನ್ನು ಸೆಳೆಯಬೇಕು ಅನ್ನೋ ಕಾರಣಕ್ಕಾಗಿಯೇ ಈಗ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲ ದೇವಸ್ಥಾನಕ್ಕೂ, ಕುಂಭಮೇಳಕ್ಕೂ, ಇಶಾ ಫೌಂಡೇಶನ್ಗೆ ಕಾಂಗ್ರೆಸ್ ವಿರೋಧಿ ಜಗ್ಗಿ ವಾಸುದೇವ್ ಅಂತ ಗೊತ್ತು. ಇದು ಸರ್ಪ್ರೈಸ್ ಆಗಿರಬಹುದು. ಡಿ ಕೆ ಶಿವಕುಮಾರನ್ನು ಕೂರಿಸ್ಕೊಂಡು ಎದುರುಗಡೆ ನಿಂತ್ಕೊಂಡು ಜಗ್ಗಿ ವಾಸುದೇವ್ ಕಾಂಗ್ರೆಸ್ಸನ್ನು ಹಿಗ್ಗಾಮಗ್ಗ ಜಾಡಿಸಿದ್ದು ಸರ್ಪ್ರೈಸ್ ಆಗಿರ್ಬೋದು, ಅನಿರೀಕ್ಷಿತನೇ ಆಗಿರಬಹುದು. ಆದರೆ ಕಾಂಗ್ರೆಸ್ ವಿರೋಧಿ ಜಗ್ಗಿ ವಾಸುದೇವ್ ಅನ್ನೋದು ಮಾತ್ರ ಡಿ ಕೆ ಶಿವಕುಮಾರ್ ಗೊತ್ತಿತ್ತು. ರಾಹುಲ್ ಗಾಂಧಿಯನ್ನು ಹಿಗ್ಗಾಮುಗ್ಗ ಬೈತಾರೆ ಅನ್ನೋದು ಗೊತ್ತಿತ್ತು. ಆದರೂ ಹೋಗಿದ್ದ್ಯಾಕೆ? ಹಿಂದುತ್ವ ಕಡೆಗೆ ನನ್ನ ಒಲವಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ. ಹಿಂದುತ್ವದ ಮತಗಳನ್ನು ಒಂದಷ್ಟು ಸೆಳೀಲೇಬೇಕು. 28ಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ, ಈಗ ಮಧ್ಯದಲ್ಲಿ ಮುಖ್ಯಮಂತ್ರಿ ಆದರೂ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಹಿಂದುತ್ವದ ಮತಗಳನ್ನು ಸೆಳ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ದಾರಿ ನನಗೆ ಕಾಣಿಸ್ತಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ ಮನಸ್ಥಿತಿ. ಆ ಮನಸ್ಥಿತಿಯ ಕಾರಣಕ್ಕೆ ಅಲ್ಲಿ ಹೋಗ್ತಿರೋದು. ಅದರ ಜೊತೆಗೆ
ಕಾಂಗ್ರೆಸ್ನಲ್ಲಿ ಯಾರೆಲ್ಲರೂ ಸಹ ಪ್ರಯತ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರನ್ನು ಸೈಡ್ಲೈನ್ ಮಾಡೋದಕ್ಕೆ ಅಥವಾ ಹೈಕಮಾಂಡಿಗೆ, ಅವರಿಗೆ ಒಂದು ರೀತಿಯಾದಂಥ ಎಚ್ಚರಿಕೆ. ನನ್ನ ಕಡೆ ಮಾತನಾಡಲು ಕೆಲವು BJP ಹಿಂದುತ್ವದವರು ಸಹ ಸಿದ್ಧವಾಗ್ತಾರೆ. ಅದು ಆಲ್ರೆಡಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಒಂದಷ್ಟು ಹಿಂದುತ್ವ ಪಡೆಗಳು ಡಿ ಕೆ ಶಿವಕುಮಾರ್ ಪರ ಮಾತಾಡ್ತಿದ್ದಾರೆ. ಇಷ್ಟೆಲ್ಲವೂ ನಡೀತಾ ಇದೆ. ಅದೇನೇ ಇರಲಿ, ನಿನ್ನೆ ನಡೆದಿದ್ದಂತೂ ಸಹ ನಿಜವಾಗ್ಲೂ ಸೋಜಿಗ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಎದುರಿಗೆ ಕಾಂಗ್ರೆಸ್ಸನ್ನು ಆ ಮಟ್ಟಕ್ಕೆ ತರಾಟೆ ತೆಗೆದುಕೊಳ್ಳೋದು, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾತಾಡೋ ಸನ್ನಿವೇಶವೇ ನಿರ್ಮಾಣ ಆಗದೇ ಇರೋದು ಅಥವಾ ಮಾತಾಡುವಂತಹ ಸಾಧ್ಯತೆಯೇ ಇಲ್ಲದೇ ಇರುವಂಥದ್ದು, ಅದು ವಿಶೇಷ. ನಿನ್ನೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಟರ್ನ್ ಆಗುತ್ತೆ, ಡಿ ಕೆ ಶಿ ವಿರೋಧಿಗಳ ಬಣ ಏನಿಲ್ಲಿ ಒಂದಷ್ಟು ಶಬ್ದ ಮಾಡ್ತಿದೆ ಅದು ಯಾವ ರೀತಿ ಬಳಸ್ಕೊಳ್ಳುತ್ತೆ, ಅದು ಹೈಕಮಾಂಡ್ ಮೇಲೆ ಯಾವುದಾದ್ರೂ ಪ್ರಭಾವ ಬೀರುತ್ತಾ ಗೊತ್ತಿಲ್ಲ. ಅದನ್ನು ನಾವು ಕಾದು ನೋಡಬೇಕು. ಇಷ್ಟು ನಿನ್ನೆ ಡಿ ಕೆ ಶಿವಕುಮಾರ್ ಶಿವರಾತ್ರಿಯ ದಿನ ಜಗ್ಗಿ ವಾಸುದೇವ್ ನಡೆಸ್ಕೊಡುವ ಕಾರ್ಯಕ್ರಮಕ್ಕೆ ಹೋಗಿ ಅನುಭವಿಸಿದ್ದು ಅಥವಾ ಸ್ವತಃ ಹೇರ್ಕೊಂಡಿದ್ದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.